ಮ್ಯಾಕ್ಸ್ ಹೋದ್ಮೇಲೆ ಬರ್ಬೇಕಿರೋ ಬಿಲ್ಲ ರಂಗ ಭಾಷಾ ಇನ್ನು ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆ ಕಿಚ್ಚ ಸುದೀಪ್ ರವರ ಅಭಿಮಾನಿಗಳಲ್ಲಿ ಕಾಡ್ತಾ ಇದೆ. ಬಿಲ್ಲ ರಂಗ ಭಾಷಾ ಇದು ಕಿಚ್ಚ ಸುದೀಪ್ ರವರ ತ್ರಿಬಲ್ ಕ್ಯಾರೆಕ್ಟರ್ ಸಿನಿಮಾ. ಸದ್ಯಕ್ಕೆ ಕಿಚ್ಚ ಸುದೀಪ್ ರವರು ಬಿಲ್ಲ ರಂಗ ಭಾಷಾ ಸಿನಿಮಾದಲ್ಲಿ ಸಂಪೂರ್ಣ ಬ್ಯುಸಿಯಾಗಿದ್ದಾರೆ. ಈ ಸಿನಿಮಾದ ಸಾಕಷ್ಟು ಅಪ್ಡೇಟ್ಸ್ ಗಳನ್ನ ನಾನು ಆಲ್ರೆಡಿ ಪ್ರೊವೈಡ್ ಮಾಡಿದ್ದೆ. ಆದರೆ ಕೆಲವು ಕಾರಣಗಳಿಂದ ವಿಡಿಯೋ ಮಾಡೋಕೆ ಆಗಿರಲಿಲ್ಲ. ಸದ್ಯಕ್ಕೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ಸ್ ಕಡೆ ಹೋಗುವ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಿಚ್ಚ ಸುದೀಪ್ ರವರು ಬಿಲ್ಲ ರಂಗ ಭಾಷಾ ಸಿನಿಮಾದಲ್ಲಿ 3 ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗಾದ್ರೆ ಬಿಲ್ಲ ರಂಗ ಭಾಷಾ ಈ 3 ಜನಕ್ಕೂ ಕೂಡ 3 ಜನ ಹೀರೋಯಿನ್ಸ್ಗಳು ಇದ್ದಾರೆ. ಆದರೆ ಕಿಚ್ಚ ಸುದೀಪ್ ರವರ ಅಭಿಮಾನಿಗಳಿಗೆ ಬಿಲ್ಲ ರಂಗ ಭಾಷಾ ಸಿನಿಮಾದ ಹೀರೋಯಿನ್ಸ್ ಯಾರ್ಯಾರು ಅನ್ನೋ ಪ್ರಶ್ನೆ ಸಾಕಷ್ಟು ಕುತೂಹಲದಿಂದ ಕಾಡ್ತಾ ಇದೆ. ಆ ವಿಚಾರವನ್ನ ನಾವು ನಿಮಗೆ ಹೇಳ್ತೇವೆ. ಅದಕ್ಕೂ ಮುನ್ನ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಹಾಗಾದ್ರೆ ಬಿಲ್ಲ ರಂಗ ಭಾಷಾ ಈ 3 ಜನಕ್ಕೆ 3 ಜನ ನಾಯಕಿಯರು ಯಾರ್ಯಾರು ಅಂತ ನೋಡುವ. ಅದಕ್ಕೂ ಮುನ್ನ ಈ ಒಂದು ಸಿನಿಮಾ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬಿಡಿ. ಯಾಕಂದ್ರೆ ಬಿಲ್ಲ ರಂಗ ಭಾಷಾ ಸಿನಿಮಾದಲ್ಲಿ ಹೀರೋಯಿನ್ಸ್ ಗಳಿಗೆ ಜಾಸ್ತಿ ಕ್ಯಾರೆಕ್ಟರ್ಸ್ ಇಲ್ಲ. ಹಾಗೆ ಇದೇ ಸಿನಿಮಾದಲ್ಲಿ ಹೀರೋಯಿನ್ಸ್ ಗಳ ಅವಶ್ಯಕತೆ ಕೂಡ ಜಾಸ್ತಿ ಇಲ್ಲ. ಹಾಗಂತ ಸಿನಿಮಾದ ಮೇನ್ ಲೀಡ್ ರೋಲ್ ಕಿಚ್ಚ ಸುದೀಪ್ ರವರ ಜೊತೆ ಲೀಡ್ ರೋಲ್ ಮಾಡ್ತಾ ಇರೋ ಹೀರೋಯಿನ್ ಅನ್ನ ನೆಗ್ಲೆಕ್ಟ್ ಮಾಡೋದಕ್ಕೂ ಕೂಡ ಆಗಲ್ಲ. ಇದು ಕಂಪ್ಲೀಟ್ಲಿ ರೋಬೋಟಿಕ್ ಸಿನಿಮಾ ಆಗಿರುತ್ತೆ ಎಂಬುದು ಎಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ. 2209ನೇ ಇಸ್ವಿಯಲ್ಲಿ ಹೀರೋಯಿನ್ಸ್ಗಳು ಯಾವ ರೇಂಜ್ಗಿರ್ಬೋದು ನೀವೇ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಆ ಕಾಲಘಟ್ಟಕ್ಕೆ ತಕ್ಕಂತೆ ಕಿಚ್ಚ ಸುದೀಪ್ ರವರಿಗೆ ರೋಬೋಟಿಕ್ಸ್ ಪಾತ್ರಗಳನ್ನ ಅನೂಪ್ ಭಂಡಾರಿ ಅವರು ಕೊಟ್ರೆ ಹೀರೋಯಿನ್ಸ್ಗಳಿಗೂ ಕೂಡ ಅವರದೇ ಆದ ಪಾತ್ರವನ್ನ ಕೊಡಬೇಕಾಗತ್ತೆ. ಬಿಲ್ಲ ರಂಗ ಭಾಷಾ ಸಿನಿಮಾದ ಶೂಟಿಂಗು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆದ್ರೆ ಹೀರೋಯಿನ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿಲ್ಲ. ಆದ್ರೂ ಕೂಡ ಬಿಲ್ಲ ರಂಗ ಭಾಷಾ ಸಿನಿಮಾಯಿಂದ ಪೂಜಾ ಹೆಗಡೆ ಅವರನ್ನ ಆಯ್ಕೆ ಮಾಡಿಕೊಂಡು ಹೀರೋಯಿನ್ ಆಗಿ ಸೆಲೆಕ್ಟ್ ಅನ್ನ ಮಾಡಿದ್ದಾರೆ. ಇದನ್ನ ಅಫಿಷಿಯಲ್ ಆಗಿ ಅವರೇ ಅನೌನ್ಸ್ಮೆಂಟ್ ಅನ್ನ ಕೂಡ ಮಾಡ್ತಾರೆ. ಹಾಗಾದ್ರೆ ಇನ್ನ 2 ಹೀರೋಯಿನ್ಸ್ ಯಾರು ಅನ್ನೋದನ್ನ ನಾವು ಕಾದು ನೋಡಬೇಕು. ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿಗಳ ಪ್ರಕಾರ ಬಿಲ್ಲ ಪಾತ್ರಕ್ಕೆ ಪೂಜಾ ಹೆಗಡೆ ಅವರು ಹೀರೋಯಿನ್ ಆಗಿದ್ದಾರೆ. ಹೆಚ್ಚಿನ ವಿಡಿಯೋ ಹಾಗೂ ಅಪ್ಡೇಟ್ಸ್ ಗಳಿಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.